ನನ್ನ ಬ್ಯಾಂಕ್ ಅಕೌಂಟ್ಗೆ 1 ಕೋಟಿ ರೂಪಾಯಿ ಬಿತ್ತಂದರೆ ಅಷ್ಟೇ, ಲೈಫ್ ಸೆಟ್ಟು. ಇಲ್ಲ ರೋಡಲ್ಲಿ ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಬ್ಯಾಗ್ ಫುಲ್ ಆಫ್ 500 ರೂಪೀಸ್ ನೋಟ್ಸು ಸಿಕ್ತಂದರೆ, ಇಲ್ಲ ಅದೂ ಬೇಡ, ಒಂದು ಹಳೇ ಕಾಲದ ಸ್ಟೈಲಲ್ಲಿ ಒಂದು ಪೆಟ್ಟಿಗೆ ಫುಲ್ಲು ಬಂಗಾರ ವಜ್ರ ವೈಡೂರ್ಯಗಳು ಸಿಕ್ತಂದರೆ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ. ಇಲ್ಲ ಅದೂ ಬೇಡ, ಸ್ವಲ್ಪ ಮೇಲೆ ಹೆಲಿಕಾಪ್ಟ್ರಲ್ಲಿ ಯಾರಾದರೂ ಹೋಗ್ತಿರ್ಬೇಕಾದ್ರೆ ಒಂದು ಬ್ಯಾಗ್ ಫುಲ್ ಆಫ್ ಮನಿನ ನಮ್ಮ ಮನೆ ಮೇಲೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ, ಈ ಥರ ಒಂದ್ಸಲಿ ಆದರೂ ನಾವು ಥಿಂಕ್ ಮಾಡಿರ್ತೀವಿ. ಇಟ್ಸ್ ಎ ಡೆಫಿನೆಟ್ ಥಿಂಗ್. ಅದು ದರ್ ಇಸ್ ಎ ಕಾನ್ಸೆಪ್ಟ್ ಇನ್ ಮ್ಯಾನಿಫೆಸ್ಟ್ ಅಂತ. ಅದರಲ್ಲಿ ಏನಪ್ಪ ಅಂದರೆ, ಎವ್ರಿಥಿಂಗ್ ಹ್ಯಾಪನ್ಸ್ ಟ್ವೈಸ್, ಫಸ್ಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ದೆನ್ ಇನ್ ದ ರಿಯಾಲಿಟಿ ಅಂತ. ಎಸ್, ಬಟ್ ಅದು ಏನಾದರೂ ಆಗಬೇಕು ಅಂದರೆ ನಾವು ಸ್ವಲ್ಪ ಏನಾದರೂ ಮಾಡಬೇಕಲ್ಲ. ಸ್ವಲ್ಪನೇ ಅಲ್ಲ, 1 crore ಅಂದರೆ ಜಾಸ್ತಿನೇ ಮಾಡಬೇಕಾಗುತ್ತೆ. ಬಟ್ ಇಮ್ಯಾಜಿನ್ ನಿಮ್ಮ ಅಕೌಂಟ್ಗೆ ಆ 1 ಕೋಟಿ ಹೆಂಗೆ ಬರುತ್ತೆ? ಸುಮ್ಮನೆ ಅಂತೂ ಬರೋದಿಲ್ಲ. ಇದೆಲ್ಲ ನಾವು ಇಮ್ಯಾಜಿನ್ ಮಾಡ್ಕೊಂಡಂಗೆ ಸಡನ್ನಾಗಿ ಬಂದ್ಬಿಡಲ್ಲ. ಬಟ್ ನಾವು ಹೆಂಗೆ ಬರುತ್ತೆ ಅಂದರೆ, ಲೈಕ್ ನಾವೇನಾದರೂ ಒಂದು ಕೊಟ್ಟರೆ ನಮಗೆ ಆ ದುಡ್ಡು ಬರುತ್ತೆ. ಇಟ್ಸ್ ಲೈಕ್ ಟ್ರೇಡಿಂಗ್ ಅಂದ್ಕೊಳ್ಳಿ. ಯಾರೋ ಒಬ್ಬರು ನಮಗೇನೋ ಕೊಡ್ತಾರೆ, ಸೊ ದಟ್ ನಾವು ಅವ್ರಿಗೆ ಕೊಡ್ತೀವಿ. ಸೊ ನಾವೇನಾದರೂ ಅವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಅವರು ನಮ್ಗೆ ದುಡ್ಡು ಕೊಡ್ತಾರೆ. ಈ ಥರ ನಮ್ಮ ಬ್ಯಾಂಕ್ಗೆ ಸ್ವಲ್ಪ ಸ್ವಲ್ಪ ದುಡ್ಡು ಬಂದರೆ ಅದು ಜಾಸ್ತಿ ಆಗುತ್ತೆ. ದಿಸ್ ಈಸ್ ಹೌ ಮನಿ ವರ್ಕ್ಸ್. ಇಟ್ಸ್ ಲೈಕ್ ಟ್ರೇಡಿಂಗ್. ನಾನು ಇದು ಕೊಡ್ತೀನಿ, ನೀನು ಇನ್ನೊಂದು ಸ್ವಲ್ಪ ಅದಕ್ಕೆ ಟ್ರೇಡ್ ಮಾಡ್ತಾ ಇನ್ನೊಂದು ಕೊಡು ಅಂತ. ಈ ಥರ ಲೈಕ್ ಈಗ ಮನಿನ ಟ್ರೇಡ್ ಮಾಡ್ತಾ ಇದ್ದೀವಿ. ಬಟ್ ಈ ಥರನೇ ಮೋಸ್ಟ್ ಆಫ್ ದ ಥಿಂಗ್ಸ್ ವರ್ಕ್ ಆಗುತ್ತೆ. ಜಾಬ್ ಅಂದರೆ ನೀನು ನನಗೋಸ್ಕರ ಕೆಲಸ ಮಾಡು, ನಾನು ನಿಂಗೆ ದುಡ್ಡು ಕೊಡ್ತೀನಿ. ಬಿಸ್ನೆಸ್ ಅಂದರೆ ನನಗೆ ಈ ಪ್ರಾಡಕ್ಟೋ ಸರ್ವಿಸೋ ಕೊಡು, ನಾನು ನಿಂಗೆ ದುಡ್ಡು ಕೊಡ್ತೀನಿ. ಇಲ್ಲ ಅಂದರೆ ನಿನ್ನ ಟೈಮ್ ಇದೆಯಲ್ಲ, ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗು ನಿನ್ನ ಟೈಮ್ ಇದೆಯಲ್ಲ, ನಿನ್ನ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡು, ಐ ವಿಲ್ ಪೇ ಯು ಅಂತ. ಈ ಥರ ಏನೋ ಒಂದು ಟ್ರೇಡ್ ಮಾಡ್ತಾ ಇರಬೇಕು. ಏನೂ ಇಲ್ದಿರ ಇರೋ ಅವ್ರ ಹತ್ರ ಟೈಮ್ನ ಟ್ರೇಡ್ ಮಾಡ್ತಾರೆ. ದಿಸ್ ಈಸ್ ಹೌ ಮನಿ ಕಮ್ಸ್ ಟು ಇಂಟು ಅವರ್ ಬ್ಯಾಂಕು. ನಮ್ಮ ಕೈಗೋ ಯಾವ ಥರನೋ ದುಡ್ಡು ಈ ಥರನೇ ಬರುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್, ಈ 1 crore ಅನ್ನೋದು ಜಾಸ್ತಿ ದೊಡ್ಡ ಅಮೌಂಟು. ಇದನ್ನು ಮಾಡಬೇಕು ಅಂದರೆ ನಾವು ತುಂಬ ಎಫರ್ಟ್ಸ್ನ ಇಡಬೇಕು. ಬಟ್ ಈ ಜನ್ರೇಷನಲ್ಲಿರುವಂಥ ಅತಿ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ, ಈಸಿ ಡೋಪಮೈನ್. ಇದು ಹೆಂಗೆ ಬರುತ್ತೆ ಅಂದರೆ, ಎಲ್ಲ ಅದನ್ನು ಈಸಿ ಪೀಸಿಯಾಗಿ ಸಿಗ್ಬಿಡುತ್ತೆ. ಏನಾದರೂ ಆಗಿರಲಿ, ಅದು ಏನೋ ಯಾವುದಾದ್ರೂ ಇನ್ಫಾರ್ಮೇಷನ್ ಆಗಿರಲಿ, ಸೋಷಿಯಲ್ ಮೀಡಿಯಲ್ಲಾಗಿರಲಿ, ಈ ಫುಡ್ ಆಗಿರಲಿ, ಯಾವುದೇ ಒಂದು ಪ್ಲೆಷರ್ ಆಗಿರಲಿ, ಎಲ್ಲನೂ ನಮ್ಗೆ ಈಸಿಯಾಗಿ ಸಿಗ್ಬಿಡ್ತಿದೆ. ಏನೂ ಕಷ್ಟ ಬೀಳೋ ಹಾಗೆ ಇಲ್ಲ. ಎಲ್ಲನೂ ಈ ಥರ ಸಿಗ್ಬಿಡುತ್ತೆ ಈಸಿಯಾಗಿ. ಏನು ನಾವು ಫುಡ್ ಬೇಕಾದರೆ ಹೋಗ್ಬಿಟ್ಟು ಚಾಕು ಕತ್ತಿ ಏನದು ಬಿಲ್ಲು ಬಾಣ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಹಂಟ್ ಮಾಡಬೇಕಾ, ಜಿಂಕೆಗಳು ನೋಡಿಬೇಕಾ? ಈ ಥರ ಏನೂ ಇಲ್ಲ. ಈಸಿಯಾಗಿ ಫುಡ್ ಬೇಕಾ, ಹಿಂಗೆ ಸಿಗ್ಬಿಡುತ್ತೆ. ಸ್ವೀಟ್ಸ್ ಬೇಕಾ, ಈ ಥರ ಸಿಗ್ಬಿಡುತ್ತೆ. ಈ ಥರ ನಮ್ಮ ಡೋಪಮೈನ್ನ ಹಿಟ್ ಮಾಡುವಂಥದ್ದು, ಡೋಪಮೈನ್ನ ಹೈಯಲ್ಲಿಡುವಂಥ ಪ್ರತಿಯೊಂದು ವಿಷಯನೂ ಈಸಿಯಾಗಿ ಸಿಗ್ಬಿಡ್ತಿದೆ. ಸೊ ನಾವು ಈ ಎಲ್ಲ ಈಸಿಯಾಗಿ ಸಿಗ್ತಿದೆಯಲ್ಲ ಅಂತ ನಾವು ನಮಗಿರುವಂತಹ ಹಾರ್ಡೆಸ್ಟ್ ಥಿಂಗ್ಸ್ ಇದೆಯಲ್ಲ, ಕಷ್ಟ ವಿಷಯಗಳನ್ನ ಅದನ್ನು ನಾವು ಮಾಡ್ತಾ ಇಲ್ಲ. ವೈ? ಬಿಕಾಸ್ ಎಲ್ಲ ಈಸಿಯಾಗಿ ಸಿಗ್ತಾಯಿದ್ರೆ ಆ ಕಷ್ಟವಾದ ವಿಷಯನ ಕಷ್ಟಪಟ್ಟು ಯಾಕೆ ಮಾಡೋದು ಅಂತ ವಿ ಆರ್ ಅಡಿಕ್ಟೆಡ್ ಟು ದಿಸ್ ಈಸಿ ಡೋಪಮೈನು. ಓಕೆ, ಇದನ್ನೆಲ್ಲನೂ ಒಂದೇ ದಿನ ಬೀಟ್ ಮಾಡೋದಕ್ಕಾಗಲ್ಲ. ಇಟ್ಸ್ ನೋ ವೇ ವಿ ಕ್ಯಾನ್ ಬೀಟ್ ಆಲ್ ದಿಸ್ ಥಿಂಗ್ಸ್. ಈ ಕಂಪ್ಲೀಟ್ ಹೈ ಡೋಪಮೈನ್ನ ಹಿಟ್ ಮಾಡೋದಕ್ಕಾಗಲ್ಲ. ಈ ಡೋಪಮೈನ್ ಅರ್ಥ ಆಗಿಲ್ವ ಅಂದರೆ ಇನ್ನೂ ಸ್ವಲ್ಪ ಸಿಂಪಲಾಗಿ ಹೇಳ್ಬೋಲ್ಲ. ಏನಂದರೆ, ಇಮ್ಯಾಜಿನ್ ನೀವು ನೋಡಿರ್ತಾರ, ನಿಮ್ಮ ದೋಸ್ತುಗಳು, ನಿಮ್ಮ ಫ್ರೆಂಡ್ಸು, ಕಸಿನ್ಸು, ಫ್ಯಾಮ್ಲಿನ ಯಾರೋ ಒಬ್ಬರು ಆಲ್ಕೋಹಾಲ್ನ ತಗೊಳ್ತಾ ಇರ್ತಾರೆ. ಇವನು ಹೌದೇ ಸ್ಟಾರ್ಟಿಂಗಲ್ಲಿ 1 ಪಾಯಿಂಟ್ ಒಂದಿಷ್ಟು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ತೊಗೊಂಡಿದ್ದಾರೆ ಅಂದರೆ ಅವ್ರು ಓವರ್ ಆಗಿಬಿಡುತ್ತೆ. ಫುಲ್ಲು ಮತ್ತೇರ್ಬಿಡುತ್ತೆ. ಅವ್ರ ಕೆಪಾಸಿಟಿ ಮೀರಿ ಅದು ಅವ್ರನ್ನ ನಾಕ್ ಮಾಡುತ್ತೆ. ಈ ಥರ ನಾಕ್ ಮಾಡಿಬಿಡುತ್ತೆ. ಒಂದು ಪೀರಿಯಡ್ ಆಫ್ ಟೈಮ್ ಅವ್ರು ಅದನ್ನೇ ಅಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊತ ಆ ಒಂದು ಲೆವೆಲ್ ಬಂದಮೇಲೆ ಆ ಕ್ವಾಂಟಿಟಿ ಅನ್ನೋದು ಅವ್ರಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಅನಿಸಲ್ಲ. ಅವ್ರಿಗೆ ಅಷ್ಟೊಂದು ಮತ್ತು ಬರೋದಲ್ಲ. ಇದೊಂದು ಕಾಮನ್ ಥಿಂಗ್ ಆಗಿಬಿಡುತ್ತೆ. ಏನೋ ನಾರ್ಮಲಾಗಿ ಇರ್ತಾರೆ ಅಷ್ಟು ತೊಗೊಂಡ್ರು. ಈಗ ಅವ್ರ ಲೆವೆಲ್ನ ಇನ್ಕ್ರೀಸ್ ಮಾಡಬೇಕು, ಅದನ್ನು ಡಬಲ್ ಮಾಡಿಬಿಟ್ಟು ತೊಗೊತಾರೆ. ಆವಾಗ ಸ್ಟಾರ್ಟಿಂಗಲ್ಲಿ ಇಷ್ಟು ತೊಗೊಂಡಾಗ ಬರ್ತಿತ್ತಲ್ಲ ಆ ಫೀಲಿಂಗು ಆವಾಗ ಮತ್ತೆ ಹಿಟ್ಟಾಗುತ್ತೆ. ಈ ಥರ ಡೋಪಮೈನು ಸಹ ಸೇಮ್ ಆಗಿ ವರ್ಕ್ ಆಗುತ್ತೆ. ಲೈಕ್ ನಾವು ಕನ್ಸ್ಯೂಮ್ ಮಾಡ್ತೀವಲ್ಲ ಕಾಂಟೆಂಟು, ಪ್ರತಿದಿನ ಎತ್ಕೊಳ್ತಾ ಇರ್ತೀವಿ ಏನೋ ಒಂದು ಇನ್ಫಾರ್ಮೇಷನ್ನು. ಬಟ್ ಆ ಇನ್ಫಾರ್ಮೇಷನ್ ಎಲ್ಲ ತಲೆಗೆ ಹಾಕ್ಕೊಬಿಟ್ಟು ನಾವು ಅದನ್ನು ಏನೂ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂದರೆ ಆ ಇನ್ಫಾರ್ಮೇಷನ್ ಸಹ ನಮ್ಮ ಬ್ರೈನಲ್ಲಿ ತುಂಬ ದಿನ ಇರೋದಿಲ್ಲ. ತೊಗೊತೀವಿ, ಓವರ್ ಇನ್ಫಾರ್ಮೇಷನ್ ಮಾಡ್ತೀವಿ, ತೂಗಿ ಬಿಸಾಕ್ತೀವಿ. ಇನ್ ದಿಸ್ ವೇ ನಮ್ಮ ಬ್ರೈನ್ ಎನರ್ಜಿನ ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿಚ್ ಮೀನ್ಸ್ ನಮ್ಮ ಬ್ರೈನ್ನ ಪೊಟೆನ್ಷಿಯಲ್ನ ಆ್ಯಂಡ್ ಬ್ರೈನ್ ಫುಲ್ ಕಂಪ್ಲೀಟ್ ಎನರ್ಜಿನ ಸುಮ್ಮನೆ ಯೂಸ್ ಮಾಡ್ಕೊತೀವಿ.
ಜಸ್ಟ್ ಕನ್ಸ್ಯೂಮ್ ಮಾಡ್ಕೊಂಬಿಟ್ಟು ಆ ಕನ್ಸ್ಯೂಮ್ ಮಾಡೋದು ನಮ್ಮ ಬ್ರೈನಲ್ಲಿ ಇರ್ದಿರ ಸುಮ್ಮನೆ ಕೆಲವೊಂದು ದಿನ ಆದಮೇಲೆ, ಯಾಕಂದರೆ ನಾವು ಯೂಸ್ ಮಾಡ್ತಿಲ್ಲ, ಸೊ ಕೆಲವೊಂದು ದಿನ ಅದೆಲ್ಲ ಮೆಮೊರೀಸು ಹೋಗ್ಬಿಡುತ್ತೆ. ಈ ಥರ ಬರೀ ಎನರ್ಜಿ ಯೂಸ್ ಮಾಡ್ತಾ ನಮ್ಮ ಬ್ರೈನ್ನ ಪವರ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ವಿ ಆರ್ ನಾಟ್ ಡೂಯಿಂಗ್ ಸಮಥಿಂಗ್ ವಿತ್ ಯೂಸಿಂಗ್ ದಿಸ್ ಮೋಸ್ಟ್ ವ್ಯಾಲ್ಯೂಬಲ್ ಮೋಸ್ಟ್ ಪವರ್ಫುಲ್ ಟೂಲ್ನ ಇಟ್ಕೊಂಡು ಈಗ ಅರ್ಥ ಆಯ್ತಾ ಈ ಡೋಪಮೈನ್ ಅಂದರೆ ಏನು. ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ, ಅದು ನಮ್ಮ ಕೆಪಾಸಿಟಿನ ಮೀರಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟು ಇನ್ಫಾರ್ಮೇಷನ್ ಕೆಪಾಸಿಟಿ ಮಾಡ್ತೀವೋ, ಒಂದು ಇನ್ಫಾರ್ಮೇಷನು ಸಹ ಇದು ಇನ್ಫಾರ್ಮೇಷನ್ ಅಂತ ಇವಾಗ ಅನಿಸಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಆ ಇನ್ಫಾರ್ಮೇಷನ್ ನಮ್ಮ ಬ್ರೈನಲ್ಲಿ ಇರೋದಿಲ್ಲ. ಈ ಥರ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ನಮಗೆ, ನಮ್ಮ ಲೆವೆಲ್ ಮೀರಿ ಹೋಗ್ಬಿಟ್ಟಿದ್ದೀವಿ, ಜಾಸ್ತಿ ಇನ್ಫಾರ್ಮೇಷನ್ ಬೇಕು. ಬಟ್ ಆ ಇನ್ಫಾರ್ಮೇಷನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ, ಸೊ ಆ ಇನ್ಫಾರ್ಮೇಷನ್ ಪೂರ್ತಿ ಹಂಗೆ ವಾಪಸ್ಸು ವೇಸ್ಟಾಗಿ ಹೋಗ್ತೈತೆ. ಸಿಂಪಲ್. ಈಗ ಅರ್ಥ ಆಯ್ತಾ? ಸಿಂಪಲ್ ಇದು. ಸೊ ಇದನ್ನೆಲ್ಲ ಒಂದೇ ದಿನದಲ್ಲಿ ಬೀಟ್ ಆಗೋದಕ್ಕಾಗಲ್ಲ, ಬೀಟ್ ಹೊಡಿಯೋದಕ್ಕಾಗೋದಿಲ್ಲ. ಬಟ್ ಸ್ವಲ್ಪ ಬೀಟ್ ಹೊಡಿಯುತ್ತೆ. ಇದನ್ನೆಲ್ಲನೂ ವಿ ಕ್ಯಾನ್ ಥ್ರೋ ಔಟ್ ಆ್ಯಂಡ್ ಆ್ಯಕ್ಚುಯಲ್ ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೋದು. ಆ ಥರ ಒಂದು 4 ವಿಷಯಗಳನ್ನ ವಿಷಯಗಳ ಮೇಲೆ ನೀವು ಫೋಕಸ್ ಮಾಡಿದ್ದೀರಾ ಅಂದರೆ ನಿಮಗೆ ಹೆಲ್ಪ್ ಆಗುವಂಥದ್ದು, ಕಾನ್ಸ್ಟೆಂಟಾಗಿ ಒಂದೇ ಸರಿ ಆಗಲ್ಲ, ಬಟ್ ಲಿಟ್ಲ್ ಹೆಲ್ಪ್ ಆಗುವಂಥ ಒಂದು 4 ವಿಷಯಗಳನ್ನ ಹೇಳ್ತೀನಿ. ಜಸ್ಟ್ ಡೂ ದ್ಯಾಟ್ ಫಾರ್ ನೆಕ್ಸ್ಟ್ 4 ಮಂತ್ಸಾ 6 ಮಂತ್ಸ್ವರೆಗೂ ಮಾಡಿ, ಪರವಾಗಿಲ್ಲ. ಬಟ್ ನೀವು ಆ 4 ಮಂತ್ಸಲ್ಲಿ ಅಷ್ಟೇ ಮಾಡೋದಿಲ್ಲ, ಡೆಫಿನೆಟ್ಲಿ ಸ್ವಲ್ಪ ನಿಮ್ಮ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ. ಅದೆಲ್ಲ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಆ ಥರ ಒಂದು 4 ವಿಷಯನ ಹೀಗೆ ಹೇಳ್ತೀನಿ. ಜಸ್ಟ್ ಸ್ಟಾರ್ಟ್. ಓಕೆ, ಆ 4 ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಕೆಲವೊಂದು ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಇದು ತುಂಬ ದಿನದಿಂದ ನಮ್ಮ ಬ್ರೈನಲ್ಲಿ ಓಡ್ತಿದ್ದೆ, ನಿಮ್ಮ ಹತ್ರ ಡಮ್ ಮಾಡಿಬಿಡ್ತೀನಿ. ಸ್ಟೋರಿ ಏನಪ್ಪ ಅಂದರೆ, ಸ್ಟೋರಿ ಅಲ್ಲ, ಇದು ಸೀನು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ಸ್ವೈಪ್ ಮಾಡ್ತಿರ್ಬೇಕಾದ್ರೆ ಬಂದಂಥ ಒಂದು ವಿಡಿಯೋ ಏನಪ್ಪ ಅಂದರೆ, ಒಂದು ಫ್ಯಾಮ್ಲಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರ ಡಾಡಾ ಒಂದು ಸಣ್ಣ ಮಗಳು ಪಕ್ಕದಲ್ಲಿ ಸೀಟ್ ಕೂತ್ಕೊಂಡಿರ್ತಾರೆ. ಅವ್ರ ಡಾಡಾ ಗಾಡಿ ಓಡಿಸ್ತಾ ಇರ್ತಾರೆ, ಅವ್ರ ಅಮ್ಮ ವಿಡಿಯೋ ಮಾಡ್ತಿರ್ತಾರೆ. ಹೋಗ್ತಿರ್ಬೇಕಾದ್ರೆ ಆ ಮಗು ಏನು ಹೇಳುತ್ತೆ ಅಂದ್ರೆ ಅವ್ರ ಡಾಡ್ ಹತ್ರ, ಕಿಟಕಿಯಲ್ಲಿ ನೋಡ್ಬಿಟ್ಟು, ಲುಕ್ ಅಟ್ ದಟ್ ಮ್ಯಾನ್ಷನ್, ಹೌ ಬಿಗ್ ಇಟ್ ಈಸ್, ಹೌ ಬ್ಯೂಟಿಫುಲ್ ಇಟ್ ಈಸ್, ಪೀಪಲ್ ಹ್ಯಾವ್ ಲಾಟ್ಸ್ ಆಫ್ ಮನಿ ಬಟ್ ವಿ ಡೋಂಟ್ ಅಂತ. ಪಕ್ಕದಲ್ಲಿರುವಂಥ ಡ್ಯಾಡಿ ಸಿಚುವೇಶನಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಜಸ್ಟ್ ಲೈಕ್ ಇಷ್ಟು ದೊಡ್ಡ ರಾಡ್ನ ಎತ್ಕೊಂಡು ಹಿಂಗೆ ಚುಚ್ದಂಗೆ ಆಗುತ್ತಲ್ಲ, ಅದು ಈಗ ನೀವು ನಿಮ್ಮ ಡ್ರೀಮ್ಸು, ಗೋಲ್ಸು ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ಆ ಈಸಿ ಡೋಪಮೈನ್ಗೆ ಅಡಿಕ್ಟ್ ಆಗಿದ್ದೀರಾ ಅಂದರೆ ಫ್ಯೂಚರಲ್ಲಿ ಇದೇ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಆಲ್ಸೋ ಏನು ಹೇಳ್ತೀನಿ ಅಂದರೆ, ನಮಗೇನಾದರೂ ಫಾರ್ ಎಕ್ಸಾಂಪಲ್ ತಿನ್ನೋದಕ್ಕೆ ಊಟ ಇಲ್ಲ, ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಒಂದು ದಿನ ಜೀವನ ನಡೆಯೋದಕ್ಕೆ ತುಂಬ ಕಷ್ಟ ಇದೆ, ಇದೆಲ್ಲ ಒಂದು ದಿನ ತುಂಬ ಹಾರ್ಡಾಗಿ ನಾವು ಸ್ಪೆಂಡ್ ಮಾಡ್ತಿದ್ದೀವಿ ಅಂದರೆ, ನಮ್ಮ ಫ್ಯೂಚರಲ್ಲೇ ಹಂಗೆ ಇರ್ತೀವಿ ಅಂದರೆ ದಟ್ಸ್ ನಾಟ್ ಅ ಬಿಗ್ ಡೀಲ್. ಅದು ನಮ್ಮ ಸಿಚುವೇಶನ್ನು ಹಂಗಿತ್ತು, ನಮ್ಮ ಎನ್ವೈರ್ಮೆಂಟು, ಈ ಥರ ಬೇಜಾನ್ ವಿಷಯಗಳು ನಮ್ಮನ್ನ ಡಿಸೈಡ್ ಮಾಡಿ ಆ ರೇಂಜಲ್ಲಿ ಇದೆ ಅಂತ ಅನ್ಕೋಬೋದು. ಬಟ್ ನಮಗೆ ವಿ ಹ್ಯಾವ್ ಫುಡ್, ವಿ ಹ್ಯಾವ್ ಕ್ಲಾತ್ಸ್, ವಿ ಹ್ಯಾವ್ ನಾಲೆಜ್, ಆ ಎಜುಕೇಷನ್ ಇದೆ, ಎಲ್ಲನೂ ಈ ಥರ ಹಿಂಗಂದರೆ ನಮ್ಮ ಕೈಯಲ್ಲಿ ಸಿಗುತ್ತೆ. ಯಾವ ಇನ್ಫಾರ್ಮೇಷನ್ ಬೇಕು ಸಿಗುತ್ತೆ, ನಾವು ಏನೇನು ಮಾಡಬೇಕು ಎಲ್ಲನೂ ನಮ್ಮ ಕಣ್ಮುಂದೆನೇ ಇರುತ್ತೆ. ಬಟ್ ನಾವು ಅದನ್ನು ಮಾಡ್ತಾಯಿಲ್ಲ. ಸಿಂಪಲ್. ಇದು ಎಲ್ಲ ನಮ್ಮ ಹತ್ರ ಇಟ್ಕೊಂಡು ಏನೇನು ಮಾಡಬೇಕು ನಮ್ಗೆ ಗೊತ್ತಿದ್ದು ಅದನ್ನು ನಾವು ಮಾಡಿಲ್ಲ ಅಂದರೆ ದಟ್ಸ್ ಕಂಪ್ಲೀಟ್ಲಿ ನಮ್ಮ ತಪ್ಪಲ್ವಾ? ಜಸ್ಟ್ ರಿಯಲಿ. ಸೊ ಜಸ್ಟ್ ಡೂ ದಟ್. ಆ ಸಿಚುವೇಷನಲ್ಲಿ ಯಾರೋ ಒಬ್ಬ ಎಜುಕೇಷನ್ನೇ ಇಲ್ದಿರೋನು, ಫುಡ್ಡೇ ಇಲ್ದಿರೋನು, ಬಟ್ಟೆ ಇಲ್ದಿರೋನು ಆ ಸಿಚುವೇಷನಲ್ಲಿದ್ದರೆ ಎಸ್ ಅಪ್ಪ ಅವನ ಸಿಚುವೇಶನ್ಸು ಇದು ಹಂಗಿತ್ತು ಪರವಾಗಿಲ್ಲ ಅನ್ಬೋದು. ಬಟ್ ನಾವು ಆ ಸಿಚುವೇಷನಲ್ಲಿ ಎಂಡಪ್ ಆಗಿದ್ದೀವಿ ಅಂದರೆ ದಟ್ಸ್ ಅ ವರ್ಸ್ಟ್ ಥಿಂಗ್, ದಟ್ಸ್ ಕಂಪ್ಲೀಟ್ಲಿ ಯೋರ್ ಮಿಸ್ಟೇಕ್ ಆಗಿರುತ್ತೆ. ಸೊ ಜಸ್ಟ್ ವರ್ಕ್ ಆನ್ ಸಮಥಿಂಗ್ ಬಡಿ. ಓಕೆ, ನಾನು ತುಂಬ ತಲೆಗೆ ಆಗ್ತಾಯಿದ್ದೀನಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. 4 ವಿಷಯಗಳನ್ನ ಹೇಳ್ತೀನಿ. ಇದನ್ನು ಹೇಳಿ ನನಗೂ ಬೋರ್ ಆಗಿದೆ, ಇನ್ನು ಮುಂದೆ ಹೇಳೋದಿಲ್ಲ ಆ ವಿಷಯಗಳನ್ನ. ಅದಕ್ಕೆ ಇದೇ ಫೈನಲ್ ವಿಷಯ ಫೈನಲ್ ವಿಡಿಯೋ ಆಗಿರುತ್ತೆ. ಸಿಂಪಲ್. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ನಂಬರ್ 1, ಆ್ಯಸ್ ಐ ಆಲ್ವೇಸ್ ಸೇ, ವರ್ಕೌಟ್. ನಾನು ಏನು ತುಂಬ ಬಿಲೀವ್ ಮಾಡ್ತೀನಿ ಅಂದರೆ, ಇಫ್ ಯು ಆರ್ ಅ ಬಿಗಿನಿಂಗ್ ಸ್ಟೇಜ್, ಬಿಗಿನಿಂಗ್ ಅಂತಲ್ಲ, ನೀವು ಯಾವುದೇ ಸ್ಟೇಜಲ್ಲಿ ಇದ್ರೂ ಯು ಹ್ಯಾವ್ ಟು ವರ್ಕ್ ಫಾರ್ ಸಮ್ ರಿಯಲಿ ರೀಸನಬಲ್ ಥಿಂಗ್ಸ್. ಅದರಲ್ಲಿ ಫಸ್ಟ್ ಬರುವಂಥದ್ದು ಹೆಲ್ತ್. ಎವ್ರಿ ಟೈಮ್ ಫಸ್ಟ್ ಬರುವಂಥದ್ದು ಹೆಲ್ತ್. ಈ ಹೆಲ್ತು ಏನಪ್ಪ ಅಂದರೆ,
ಸಿಂಪಲ್ ಕಾಂಪ್ಲಿಕೇಟ್ ಎಲ್ಲ ಮಾಡಬೇಡ್ರಿ, ಜಸ್ಟ್ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಹೆಲ್ತ್ಗೋಸ್ಕರ ನೀವು ಡೈಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು. ದಟ್ ಮೈಟ್ ಬಿ ರನ್ನಿಂಗು, ಜಿಮ್ಗೆ ಹೋಗೋದು, ವಾಕಿಂಗು, ಏನಾದರೂ ಮಾಡಿ, ಮನೇಲಿ ಪುಷಪ್ಸ್ ಹೊಡೀರಿ, ಏನಾದರೂ ಮಾಡಿ, ಜಸ್ಟ್ ವರ್ಕೌಟ್ ಮಾಡಿ. ನಿಮ್ಮ ಬ್ಲಡ್ ಪಂಪ್ ಆಗಬೇಕು, ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ದಟ್ಸ್ ಇಟ್, ಸಿಂಪಲ್ ಆಸ್ ದಟ್. ನಿಮ್ಮ ಬಾಡಿಗೋಸ್ಕರ ಏನಾದರೂ ಒಂದು ವಿಷಯ ಮಾಡಬೇಕಂದ್ರೆ ಅದು ವರ್ಕೌಟ್ ಮಾಡಿ. ಆ್ಯಂಡ್ ಇನ್ನೂ ಸಿಂಪಲ್ ವಿಷಯ ಏನಪ್ಪ ಅಂದರೆ ಸ್ವಲ್ಪ ಡಯಟ್ ಮಾಡಿ. ಡಯಟ್ ದಟ್ ಮೀನ್ಸ್ ಇಷ್ಟೊಂದು ದುಡ್ಡನ್ನೇ ಅದ್ರ ಮೇಲೆ ಸ್ಪೆಂಡ್ ಮಾಡಿಬಿಡಿ, ಏನೋ ಕಾಸ್ಟ್ಲಿ ಥಿಂಗ್ಸ್ನ ಬೈ ಮಾಡಿ ಪ್ರತಿದಿನ ಹಿಂಗೆ ಇರಬೇಕು. ಏನಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಫುಡ್ ಮಾಡ್ತಾರೆ, ಏನೋ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಸಿಗುತ್ತೆ. ಆ ತಿನ್ನೋ ಪ್ರತಿಯೊಂದು ಸಲನೂ ದಿನಕ್ಕೆ 3 ಸರಿ ತಿಂತೀರಂದರೆ ಆ 3 ಸರಿನೂ ಫುಡ್ಡಲ್ಲಿ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ. ಸಿಂಪಲ್. ಪ್ರೋಟೀನ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ಪ್ರೋಟೀನ್ ದುಡ್ಡು ನೀನು ಕೊಡ್ತೀಯ ಅಂದರೆ ನೋ, ಐ ಕ್ಯಾನ್ಟ್ ಗಿವ್ ಯು. ಸಿಂಪಲ್ಲಾಗಿ ಪ್ರೋಟೀನ್ ಏನು ದೊಡ್ಡ ಕಾಂಪ್ಲಿಕೇಟೆಡ್ ಆದ ವಿಷಯ ಅಲ್ಲ. ವಿ ಹ್ಯಾವ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್. ಒಂದು ಮೊಟ್ಟೆಯಲ್ಲಿ 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಒಂದು ದಿನದಲ್ಲಿ 6 ಮೊಟ್ಟೆ ಅಂದರೆ 36 ಗ್ರಾಮ್ಸ್ ಆಫ್ ಪ್ರೋಟೀನ್. ಒಂದು ದಿನಕ್ಕೆ 6 ಮೊಟ್ಟೆ ಅಂದರೆ ಎಷ್ಟಾಗುತ್ತೆ ಗೊತ್ತಾ? ಅಂದರೆ ಒಂದು ಕ್ರೇಟ್ ಮೊಟ್ಟೆ ಇದು 200 ರುಪೀಸ್ ಅಷ್ಟೇ. 200 ಒಳಗೆ ಇರ್ಬೋದು, 200, 220 ಇಷ್ಟು ಈ ರೇಂಜಲ್ಲೇ ಇರ್ಬೋದು. ನಾವು ಮಿನಿಮಮ್ 200 ಇಟ್ಕೊಂಡ್ರು ವಾರಕ್ಕೆ 30 ಮೊಟ್ಟೆ ಮೀನ್ 6 ಡೇಸ್ ಬರುತ್ತೆ. ಸಂಡೇ ಹೆಂಗಿದ್ರು ನಮ್ಮ ಮನೇಲಿ ಚಿಕನ್ ಇರುತ್ತೆ, ಎಲ್ಲರ ಮನೆಗಳಲ್ಲೂ ಚಿಕನ್ ಇರುತ್ತೆ. ಆ್ಯಸ್ ಇಟ್ ಈಸ್ 6 ಡೇಸ್ ಬರುತ್ತೆ. 200 ರುಪೀಸ್ ಕೊಟ್ಟರೆ 6 ಡೇಸ್. ಆ ಲೆಕ್ಕದಲ್ಲಿ ನೀವು ಒಂದು ತಿಂಗಳಿಗೆ ಯು ಸ್ಪೆಂಡ್ ಓನ್ಲಿ 800 ರುಪೀಸ್. ಇದೇನಪ್ಪ ಆಗಲ್ವಾ? 800 ರುಪೀಸು ದಿನ ಪ್ರೋಟೀನ್ ಸಿಗುತ್ತೆ ಅಂದರೆ 800 ರುಪೀಸ್ ಸ್ಪೆಂಡ್ ಮಾಡೋದಕ್ಕಾಗಲ್ವ ತಿಂಗಳಿಗೆ? ಸರಿ, ಇನ್ನೂ ಸ್ವಲ್ಪ ಏನೋ ಮೊಟ್ಟೆ ಅಂತಲೇ ಅಲ್ಲ, ಈ ಸೋಯಾಬೀನ್ಸ್ ಆಗಿರಲಿ, ಮೊಸರು ಆಗಿರಲಿ, ಹಾಲಾಗಿರಲಿ, ಇದೆಲ್ಲನೂ ಲಿಸ್ಟ್ ಅಮೌಂಟ್ ಆಫ್ ಪ್ರೋಟೀನ್ ಕೊಡುತ್ತೆ. ಈಗ ನಿಮ್ಗೆ ನಾನು ಹೇಳಬೇಕಾಗಿಲ್ಲ, ಜಸ್ಟು ChatGPT ಹೋಗ್ಬಿಟ್ಟು ಪ್ರೋಟೀನ್ ಇರುವಂಥ ಸೋರ್ಸ್ ಫುಡ್ ಯಾವುದು ಅಂದರೆ ಅದೊಂದು ಲಿಸ್ಟ್ ಕೊಡುತ್ತೆ. ಅದರಲ್ಲಿ ನೀವು ಡೈಲಿ ಯಾವ್ದಾವ್ದು ಕನ್ಸ್ಯೂಮ್ ಮಾಡೋಕ್ಕಾಗುತ್ತೋ ನೋಡ್ಕೊಳ್ಳಿ. ಸಿಂಪಲ್ ಆಸ್ ದಟ್. ನಿಮ್ಮ ಮನೇಲಿ ಹೆಂಗಿದ್ರು ಪ್ರೋಟೀನ್ ಇದಿರುತ್ತೆ, ರೈಸು, ದಾಲು, ಚಪಾತಿ, ಈ ಥರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನೀವು ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನು, ಸ್ವಲ್ಪ ವೆಜ್ಜಿಸ್ ಆ್ಯಡ್ ಮಾಡ್ಕೋಬೇಕಷ್ಟೆ. ಸಿಂಪಲ್. ಏನಾದರೂ ಪ್ರಾಬ್ಲಮ್ ಇದೆಯಾ ಇದರಲ್ಲಿ? ಅದು ಏನು ಅಮ್ಮಮ್ಮ ಅಂದ್ರೂ 1500 to 2000 ಆಗುತ್ತಪ್ಪ. ಒಂದು ಸರಿ ಹೋಟ್ಲಿಗೆ ಹೋಗಿ ತಿಂದಿದ್ದೀವಿ ಅಂದ್ರೆ 500 ಖರ್ಚು ಮಾಡ್ತೀವಿ. ಕಾಂಟ್ ಇವನ್ ಸ್ಪೆಂಡ್ 2000 ಫಾರ್ ಈಟಿಂಗ್ ಹೆಲ್ತಿ. ಆಗುತ್ತೆ ನಿಮ್ಮ ಕೈಲಿ. ಐ ನೋ ಯು ಕ್ಯಾನ್ ಡೂ ಇಟ್. ಅಟ್ಲೀಸ್ಟ್ 1000 ರೂಪಾಯಿ ಆದರೂ ಖರ್ಚು ಮಾಡ್ಬೋದು. ಸಿಂಪಲ್. ವರ್ಕೌಟ್ ಮಾಡಿ, ಸ್ವಲ್ಪ ಪ್ರೋಟೀನ್ ಫುಡ್ ತಗೊಳ್ಳಿ. ಸಿಂಪಲ್ ಆಸ್ ದಟ್. ನಂಬರ್ 2 ಏನಪ್ಪ ಅಂದರೆ, ಆ್ಯಸ್ ಐ ಸೆಡ್, ಒಂದು ಬಾಡಿಗೋಸ್ಕರ ವರ್ಕ್ ಮಾಡ್ತೀರಾ, ಓಕೆ. ಈಗ ದ ಮೋಸ್ಟ್ ಪ್ರೀಶಿಯಸ್ ಟೂಲ್ ಏನಿದೆಯಲ್ಲ, ಈ ಬ್ರೈನ್ಗೋಸ್ಕರ ಏನಾದರೂ ಒಂದು ವರ್ಕ್ ಮಾಡಬೇಕಲ್ಲ ನೀವು ಡೈಲಿನೂ. ಅದು ರಿಲ್ಯಾಕ್ಸ್ ಆಗಬೇಕಂದ್ರೆ ಜಸ್ಟ್ ಮೆಡಿಟೇಷನ್ ಮಾಡಿ. ಆ್ಯಸ್ ಸಿಂಪಲ್. ಅದು ರಿಲ್ಯಾಕ್ಸ್ ಆಗಬೇಕಂದ್ರೆ ಮೆಡಿಟೇಷನ್ ಮಾಡಿ. ಬಟ್ ಅದು ಶಾರ್ಪಾಗಿರ್ಬೇಕಂದ್ರೆ ಯಾವಾಗಲೂ ಈಗ ಬೇಕಾಗಿರುವಂಥ ಬುಲ್ಶಿಟ್ ಎಲ್ಲ ಕನ್ಸ್ಯೂಮ್ ಮಾಡಿ, ಅದು ಹೆಂಗಿದ್ರು ರೆಸ್ಟ್ ಹಿಡ್ದೋಗ್ಬಿಟ್ಟೆ ಇರುತ್ತೆ. ಎಲ್ಲ ರೆಸ್ಟು, ಸ್ಪೈಡರ್ಸ್ ಎಲ್ಲ ಓಡಾಡ್ತಾ ಇರುತ್ತೆ ಅಲ್ಲಿ. ಬಟ್ ಅದು ಶಾರ್ಪಾಗಿರ್ಬೇಕಂದ್ರೆ ನೀವು ಈಗ ಮಾಡಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ಜಸ್ಟ್ ಲರ್ನ್ ಸಮಥಿಂಗ್ ಎವ್ರಿ ಡೇ. ಏನಾದರೂ ಒಂದು ವಿಷಯ ನಿಮ್ಗೆ ಹೆಲ್ಪ್ ಆಗುವಂಥ ವಿಷಯ ಪ್ರತಿದಿನ ಏನಾದರೂ ಒಂದು ಕಲೀರಿ. ಕಲಿತ್ರೆ ಅದು ಕಲಿತಂಗೆ ಇದ್ದೋಗುತ್ತೆ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೇ ಯೂಸ್ ಆಗ್ಬೋದು. ಸೊ ಎವ್ರಿ ಟೈಮ್ ಯು ಲರ್ನ್ ಸಮಥಿಂಗ್, ಟ್ರೈ ಟು ಎಕ್ಸಿಕ್ಯೂಟ್, ಟ್ರೈ ಟು ಅಡ್ಯಾಪ್ಟ್ ದೋಸ್ ಥಿಂಗ್ಸ್ ಇನ್ ಯುವರ್ ಲೈಫ್. ಡೈಲಿ ಲೈಫಲ್ಲಿ ಆ ವಿಷಯಗಳನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಟ್ರೈ ಮಾಡಿ. ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈಗ ನಾನು ಹೇಳೋದನ್ನೆಲ್ಲ ನೀವು ನಿಮ್ಮ ಬ್ರೈನಿಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ. ಇಟ್ಸ್ ಎ ಗುಡ್ ಇನ್ಫಾರ್ಮೇಷನ್. ಆ್ಯಕ್ಚುಲಿ ನೀವು ಕನ್ಸ್ಯೂಮ್ ಮಾಡ್ತಿದ್ದೀರಾ, ದಟ್ಸ್ ಗುಡ್. ಬಟ್ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಇಟ್ಸ್ ವೇಸ್ಟ್ ಆಫ್ ಥಿಂಗ್. ನಿಮ್ಮ ಬ್ರೈನು ಹಿಂಗೆ ತಲೆಗೆ ಹಾಕ್ಕೊಂಡು 2 ದಿನದಲ್ಲಿ ಹಂಗೆ ಬಿಸಾಕುತ್ತೆ. ಸೊ ಅದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ನೀವು ಆ್ಯಕ್ಚುಯಲ್ ಆಗಿ ಅದನ್ನು ಮಾಡಿದಾಗ ಮಾತ್ರ ಯೂಸ್ ಆಗುತ್ತೆ. ಸೊ ನಂಬರ್ 2 ಈಸ್ ಜಸ್ಟ್ ಲರ್ನ್ ಸಮಥಿಂಗ್ ಎವ್ರಿ ಡೇ, ವಾಟ್ ಎವರ್ ಇಟ್ ಈಸ್. ನೀವು ವಿಡಿಯೋಸ್ ನೋಡ್ತಿರೋ, ಬುಕ್ಸ್ ಓದ್ತಿರೋ, ಪಾಡ್ಕಾಸ್ಟ್ ನೋಡ್ತಿರೋ, ಇಲ್ಲಾಂದರೆ ಪ್ರಾಕ್ಟಿಕಲಾಗಿ ಏನೋ ಒಂದು ಕೆಲಸ ಮಾಡ್ತಾ ಅದರಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿಂದ ಕಲಿತಿರೋ, ದಟ್ಸ್ ಯೋರ್ ವಿಶ್. ಯೋರ್ ಸಿಚುವೇಶನ್ಸ್, ವಾಟ್ ಎವರ್ ಇಟ್ ಈಸ್, ನೀವು ಎಲ್ಲಿಂದ ಕಲಿತಿರೋ ದಟ್ ಡಸಂಟ್ ಮ್ಯಾಟರ್. ಬಟ್ ಆ ಕಲಿತಂಥದ್ದು ಟ್ರೈ ಟು ಎಕ್ಸಿಕ್ಯೂಟ್ ಸಮ್ವೇರ್. ನಿಮ್ಮ ಡೈಲಿ ಲೈಫಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತಾ? ಇಲ್ಲಾಂದರೆ ಯಾವ ಸಿಚುವೇಷನಲ್ಲಿ ಅದನ್ನು ಯೂಸ್ ಮಾಡ್ಬೋದು, ಯಾವುದಲ್ಲಿ ಹಿಂಗೆ ಈ ಥರ ಟೈಮ್ ಬಂದಾಗ ಅದನ್ನೆಲ್ಲ ಹಂಗೆ ಯೂಸ್ ಮಾಡ್ತಾ ಇರಬೇಕು, ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಇಫ್ ಇಟ್ ಗೆಟ್ಸ್ ಸಮಥಿಂಗ್ ರಾಂಗ್, ಯು ಲರ್ನ್ ಸಮಥಿಂಗ್ ಫ್ರಮ್ ದಟ್. ಅದೇನಾದರೂ ರೈಟ್ ಆಯಿತು ಅಂದರೆ ಯು ಗಾಟ್ ಸಮಥಿಂಗ್, ಏನೋ ಒಂದು ಒಳ್ಳೆ ವಿಷಯ ನಿಮ್ಗೆ ಸಿಗುತ್ತೆ. ಈ ಥರ ಜಸ್ಟ್ ಲರ್ನ್ ಸಮಥಿಂಗ್ ಎವ್ರಿ ಡೇ. ಏನೋ ಒಂದು ಸ್ವಲ್ಪ ಕಲಿತಾ ಇರಿ, ಅದನ್ನು ರಿಪೀಟಾಗಿ ಕಾನ್ಸ್ಟೆಂಟಾಗಿ ಅಪ್ಲೈ ಮಾಡ್ತಾ ಇರಿ.
ಆ್ಯಸ್ ಸಿಂಪಲ್. ಬ್ರೈನ್ ಮಾಡುವಂಥ ಒಂದೇ ಒಂದು ವಿಷಯ ನೀವು ಕಲಿತಾ ಇರಬೇಕು, ಅದನ್ನು ಆ್ಯಕ್ಚುಲಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅದು ರಿಲ್ಯಾಕ್ಸ್ ಆಗಬೇಕಂದ್ರೆ ಮೆಡಿಟೇಷನ್ ಮಾಡಿ. ಈ ಥರ ಡಿಪ್ರೆಷನ್ ಅನ್ನೋರೆಲ್ಲ ಕೆಲ್ಸಕ್ಕೆ ಬರ್ದಿರೋ ಇರೋರು ಅವ್ರ ಕೆಲಸ ಇಲ್ಲ ಅಂದ್ರೆ ಆ ಕೆಲಸಗಳೆಲ್ಲ ಮಾತಾಡ್ತಾರೆ. ಇವೆಲ್ಲ ನಮ್ಮ ಹತ್ರ ಕೂಡ ಬರಬಾರ್ದು. ಸೊ ಬಿ ಸಮಥಿಂಗ್ ಲರ್ನ್, ಸಮಥಿಂಗ್ ಎಕ್ಸಿಕ್ಯೂಟ್, ಸಿಂಪಲ್ ಆಸ್ ದಟ್. ಆ್ಯಂಡ್ ಓಕೆ, ಈಗ ನಂಬರ್ 3 ಏನಪ್ಪ ಅಂದರೆ, ನಿಮಗೆ ಆಗಲಿ ನಮಗಾಗಿರಲಿ ಎಲ್ಲರಿಗೂ ಕೆಲವೊಂದು ಡ್ರೀಮ್ಸ್ ಇರುತ್ತೆ. ಈಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅದಕ್ಕೆ 1 ಕೋಟಿ ರೂಪಾಯಿ ಅಕೌಂಟಿಗೆ ಬಂದುಬಿಡಬೇಕು ಅಂತ. ಸೊ ಈ ಥರ ಕೆಲವೊಂದು ವಿಷಯಗಳು ನಮಗೆ ಡ್ರೀಮ್ಸು, ಗೋಲ್ಸು ಏನೋ ಒಂದು ಇದ್ದೇ ಇರುತ್ತೆ. ಆ ಡ್ರೀಮ್ ಕಾರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ನಿಮಗೆ ಆ ಡ್ರೀಮ್ಸ್ ಇರುತ್ತೆ. ಬಟ್ ಆ ಡ್ರೀಮ್ಸು ಒಂದೇ ಸರಿ ಹಿಂಗೆ ಚಿಟ್ಕೊಡಿದ್ರೆ ಬಂದ್ಬಿಡುತ್ತಾ? ನೆವರ್ನ. ಅದು ಬರೋ ಚಾನ್ಸೇ ಇಲ್ಲ. ಹಿಂಗೆ ಹೊಡೆದ್ರೆ ಬಂದ್ಬಿಡುತ್ತಾ? ಬರೋಲ್ಲ. ಅದು ಹೆಂಗೆ ಬರುತ್ತೆ ಅಂದರೆ, ನಾವು ಪ್ರತಿದಿನ ಅದಕ್ಕೆ ವರ್ಕ್ ಮಾಡ್ತಾ ಇದ್ದರೆ ಅದು ಒಂದಿನ ಆ ಕಾಂಪೌಂಡಾಗಿ ಒಂದಿನ ಆ ವಿಷಯ ನಮ್ಗೆ ಬರುತ್ತೆ. ಡೈಲಿ ಪ್ರತಿದಿನ ಮಾಡಿರುವಂಥ ವಿಷಯಗಳು ಈ ಕಾಂಪೌಂಡಾಗಿ ನಮ್ಗೊಂದಿನ ಬರುತ್ತೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ನಿಮ್ಮ ಗೋಲ್ಸು, ಡ್ರೀಮ್ಸು ಎಲ್ಲ ಏನೋ ಒಂದು ಇರುತ್ತಲ್ಲ, ಅದಕ್ಕೋಸ್ಕರ ಡೈಲಿ 1 ಅವರ್ ಅಟ್ಲೀಸ್ಟ್ 1 ಅವರ್ ಕಂಡ್ರೆ 24 ಗಂಟೆ ಇದೆ. ಅದರಲ್ಲಿ ಬೇಜಾನು ಮಲಗ್ತೀರಾ, ಬೇಜಾನು ಟೈಮ್ ವೇಸ್ಟ್ ಮಾಡ್ತೀರಾ. ಅದರಲ್ಲಿ ಒಂದೇ 1 ಅವರ್ ಬ್ಲಾಕ್ ಯುವರ್ ಟೈಮ್. ಆ 1 ಅವರ್ನ ಐ ಆಮ್ ಫಿಕ್ಸಿಂಗ್ ದಿಸ್. ಈ 1 ಅವರ್ ನಿಮ್ಗೆ ಯಾವಾಗ ಫ್ರೀ ಇರ್ತೀರೋ, ಡೈಲಿ ಯಾವಾಗ ಫ್ರೀ ಇರ್ತೀರೋ ಆ ಟೈಮ್ನ ಡಿಸೈಡ್ ಮಾಡಿಬಿಡಿ. ಈ ದಿನ ಈ ಟೈಮ್ 1 to 2 ಅಂದ್ಕೊಳ್ಳಿ, ಜಸ್ಟ್ 1 to 2 ಈ ಅವರು ನನ್ನ ಗೋಲ್. ಆ ಗೋಲ್ ಏನಿದೆಯೋ ಆ ಗೋಲ್ಗೋಸ್ಕರ ಡೀಪ್ ವರ್ಕ್ ಮಾಡ್ತೀನಿ. ಆ ಗೋಲ್ ಮೇಲೆ ಏನೋ ಸ್ವಲ್ಪ ಪ್ರೋಗ್ರೆಸ್ನ ತರ್ತೀನಿ, ಪ್ರತಿದಿನ ತರ್ತೀನಿ ಅನ್ನೋ ಥರ ಫಿಕ್ಸ್ ಯುವರ್ ಮೈಂಡ್ಸೆಟ್, ಫಿಕ್ಸ್ ದ ಟೈಮ್. ಆ ಟೈಮ್ನ ಬ್ಲಾಕ್ ಮಾಡಿ. ಜಸ್ಟ್ ಏನೇ ಆಗಲಿ, ಪ್ರಪಂಚ ಸೀಲಿ ಎಲ್ಲ ಸತ್ತೋಗ್ತಿದ್ರು ಪರವಾಗಿಲ್ಲ, ಡೈಲಿ ನೀವು ಫಿಕ್ಸ್ ಮಾಡಿರುವಂಥ ಟೈಮ್ಗೆ ನೀವು ನಿಮ್ಮ ಗೋಲ್ ಮೇಲೆ ವರ್ಕ್ ಮಾಡಬೇಕು. ನೋ ಮ್ಯಾಟರ್ ವಾಟ್ ಯು ಶುಡ್ ವರ್ಕ್. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸಿಂಪಲ್ಲಾಗಿ. ಅಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಬುಕ್ಕಲ್ಲಿ ಜೇಮ್ಸ್ ಕ್ಲಿಯರ್ ಬರೆದಿರುವಂಥ ಬುಕ್ಕಲ್ಲಿ ಓದಿದ್ದು ಆ್ಯಕ್ಚುಲಿ. ಈಗ ಒಂದು ರೂಮ್, ಇದು ನನ್ನ ರೂಮ್ ಅಂದ್ಕೊಳ್ಳಿ. ರೂಮಲ್ಲಿ ನಾನು AC ಇದೆ, AC ಆನ್ ಮಾಡಿರ್ತೀನಿ. -30 ಡಿಗ್ರೀಸ್ಗೆ ಇಟ್ಟಿರ್ತೀನಿ. ನಾನು ಕೂಲ್ ಆಗಬೇಕು ರೂಮು. -30 ಡಿಗ್ರೀಸ್ಗೆ ಟೆಂಪ್ರೇಚರ್ನ ಇಟ್ಟಿರ್ತೀನಿ. ಈ -30 ಟೆಂಪ್ರೇಚರು ಈಗ ರೂಮೆಲ್ಲ ಕೂಲ್ ಆಗಬೇಕಂದ್ರೆ ಒಂದೇ ಸರಿ ನಾನು 30 ಇಡ್ಬೋದು. ಬಟ್ ಆ 30 ಅನ್ನೋದು ಒಂದೇ ಸರಿ ಹಿಂಗೆ ಹೊಡೆದಂಗೆ ಫುಲ್ ರೂಮೆಲ್ಲ ಚಿಲ್ಲಾಗ್ಬಿಡುತ್ತಾ? ಇಲ್ವಲ್ಲ. ಒಂದೊಂದು ಪಾಯಿಂಟ್ ಕೂಲ್ನ ಇನ್ಕ್ರೀಸ್ ಆಗ್ತಾ, ಕೂಲಿಂಗ್ ಬರ್ತಾ ಅದು ಒಂದೊಂದು ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಹಿಟ್ಸ್ 30 ಪಾಯಿಂಟ್ಸ್ ಬರೋಷ್ಟು ಟೈಮ್ಗೆ ಆ ಕೂಲಿಂಗ್ 1 2 3 4 ಎಲ್ಲ ಆ್ಯಡ್ ಆಗಿ ಆ 30 ಟೈಮಲ್ಲಿ ನಮ್ಗೆ ಚಳಿ ಆಗೋದು ಸ್ಟಾರ್ಟ್ ಆಗುತ್ತೆ ಅಲ್ವಾ? ಈಗ ನಾನು 30 ಓದ್ತಿದ್ದೀನಲ್ಲ ಅಂತ ಒಂದೇ ಸರಿ 30 ಕೂಲಿಂಗ್ ಹಂಗೆ ರೂಮೆಲ್ಲ ಫ್ರೀಸ್ ಆಗಿಬಿಡುತ್ತಾ? ನೋ, ನೆವರ್ ರೈಟ್. ಅದು ಸ್ವಲ್ಪನೇ ಫ್ರೀಸ್ ಆಗೋಕ್ಕೆ ಗಾಳಿನ ಹಿಂಗೆ ಏರ್ನ ಬಿಡ್ತಾ ಅದು ಒಂದೊಂದು ಪಾಯಿಂಟೇ ಹತ್ತಿ ಆ ಪಾಯಿಂಟ್ ಎಲ್ಲ ಕೂಲಿಂಗ್ 30 ಪಾಯಿಂಟ್ಸು ಸೇರಿ ಒನ್ ಟೈಮ್ ಬಂದಾಗ ವಿ ಗೆಟ್ ದಟ್ ಫೀಲಿಂಗ್, ಕೂಲಿಂಗ್ ಎಫೆಕ್ಟು ಆವಾಗ ಬರುತ್ತೆ. ಇನ್ ದ ಸೇಮ್ ವೇ ನೀವು ಪ್ರತಿದಿನ 1 2 3 4 ಅಂತ ವರ್ಕ್ ಮಾಡ್ತಾಯಿದ್ರೆ ವೆನ್ ಇಟ್ ಕಮ್ಸ್ ಆ ಟೈಮ್ ಬರುತ್ತಲ್ಲ ನಿಮ್ಮ ಗೋಲ್ಗೆ, ಆ ಟೈಮ್ ಬಂದಾಗ ಆ ಗೋಲ್ನ ರೀಚ್ ಆಗೋದಕ್ಕೆ ಸಾಧ್ಯ. ಸೊ what I'm saying is just 1 hour for your dreams, goals, whatever it is. ಒಂದೇ 1 ಅವರ್. ಐ ಆಮ್ ಲಿಟ್ರಲಿ ರಿಕ್ವೆಸ್ಟಿಂಗ್ ಯು ಗೈಸ್, ದಿನ ಒಂದೇ 1 ಅವರು ನಿಮ್ಮ ಗೋಲ್ಸ್ಗೋಸ್ಕರ ಸ್ಪೆಂಡ್ ಮಾಡ್ರೋ ಪ್ಲೀಸ್. ಐ ಸ್ಪೀಕಿಂಗ್ ಲೈಕ್ ರಂಗಣ್ಣ? ಓಕೆ, ಎನಿಹೌ, ಬಟ್ 1 ಅವರ್ ಫಾರ್ ಯೋರ್ ಡ್ರೀಮ್ಸ್, ಗೋಲ್ಸ್, ವಾಟ್ ಎವರ್ ಇಟ್ ಈಸ್, ಜಸ್ಟ್ 1 ಅವರ್. ನೀವು 2 hours ಕೊಟ್ಟರೆ ಯು ವಿಲ್ ಬಿ ದ ಬೆಸ್ಟ್ ಎವರ್. ಇಲ್ಲ, ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ಡ್ರೀಮು ಅಚೀವ್ ಆಗುತ್ತೆ. ಬಟ್ ಅಟ್ಲೀಸ್ಟ್ 1 ಅವರ್ ಟ್ರೈ ದಟ್. 1 ಅವರ್ ಅಷ್ಟೇ. ಫೈನಲಿ ನಂಬರ್ 4 ಇದೇ ಲಾಸ್ಟು. ಇದಕ್ಕೆ ಮೇಲೆ ನಿಮ್ಗೆ ಜಾಸ್ತಿ ತಲೆಗೆ ಹಾಕೋದಿಲ್ಲ. ನಂಬರ್ 4, ಇದನ್ನು ಲಾಸ್ಟಲ್ಲಿ ಯಾಕೆ ಇಕ್ಕಿದ್ದೀನಿ ಅಂದರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ 3 ಪಾಯಿಂಟ್ಸಲ್ಲಿ ಎಲ್ಲನೂ ಇಂಪಾರ್ಟೆಂಟೇ, ಅದಕ್ಕೆ ಒಂದು 4 ಮಾತ್ರ ಇಟ್ಕೊಂಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು. ಬಟ್ ಅದರಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಏನಪ್ಪ ಅಂದರೆ ಲರ್ನ್ ಟು ಸೇ ನೋ. ಎಸ್, ಲರ್ನ್ ಟು ಸೇ ನೋ. ಏನೇ ಆಗಿರಲಿ, ವೆನ್ ಇಟ್ ಕಮ್ಸ್ ಟು ವಾಟ್ ಎವರ್ ಯು ವಾಂಟ್ ಟು ಡೂ, ಸೇ ನೋ ಟು ಅದರ್ ಥಿಂಗ್ಸ್. ನೋ, ಸೇ ಟು ದಟ್ ಡಿಸ್ಟ್ರಾಕ್ಷನ್ಸ್. ನೋ
ನೋ ಫಾರ್ ಎವ್ರಿಥಿಂಗ್ ವಿಚ್ ಡಸಂಟ್ ಮ್ಯಾಟರ್. ಸಿ ಈಗ ನೀವು ಒಂದು ಡ್ರೀಮ್ ಇದೆ, ಅದಕ್ಕೋಸ್ಕರ ಏನೋ ಒಂದು ಇಂಪಾರ್ಟೆಂಟ್ ವರ್ಕ್ನ ಮಾಡ್ತಾ ಇದ್ದೀರಾ, ಫುಲ್ ಕಾನ್ಸಂಟ್ರೇಷನಲ್ಲಿ ಇದ್ದೀರಾ, ಸಡನ್ನಾಗಿ ಒಂದು ಕಾಲ್ ಬರುತ್ತೆ, ಯು ಬೆಟರ್ ನಾಟ್ ಟು ಪಿಕ್ ದಟ್ ಕಾಲ್. ಅದು ಯಾರೇ ಆಗಿರಲಿ, ನಿಮ್ಮ ಫ್ರೆಂಡು, ಫ್ಯಾಮಿಲಿ, ವಾಟ್ ಎವರ್ ಯಾರೇ ಆಗಿರಲಿ, ಡೋಂಟ್ ಕಾಲ್. ಅದು ನಿಮ್ಮ ಫ್ರೆಂಡ್ ಮಾಡ್ತಿದ್ದಾನ, ಜಸ್ಟ್ ಪಿಕ್ ಮಾಡಬೇಡಿ. ಯು ಕ್ಯಾನ್ ಡೂ ದಟ್ ಆಫ್ಟರ್ ನಿಮ್ಮ ವರ್ಕ್ ಆದಮೇಲೆ. ಅವ್ನು ನಿಜವಾಗ್ಲೂ ನಿಮ್ಮ ಫ್ರೆಂಡ್ ಆದರೆ ಅವ್ನು ಅರ್ಥ ಮಾಡ್ಕೊತಾನೆ, ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್, ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಹಿಮ್. ಸಿಂಪಲ್ ಆಸ್ ದಟ್. ಅವ್ನು ನಿಮ್ಮ ಫ್ರೆಂಡ್ ಆದರೆ, ನಿಜವಾಗ್ಲೂ ನಿಮ್ಮ ಫ್ರೆಂಡ್ ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊತಾನೆ. ಇಲ್ಲಾಂದರೆ ನೀವು ಅವನ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಆಸ್ ದಟ್. ಮೇ ಬಿ ಏನೋ ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ ಅಂದರೆ ಯು ಕ್ಯಾನ್ ಸ್ಪೀಕ್. ಇಂಪಾರ್ಟೆಂಟ್ ಕಾಲು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ ಅನಿಸೋ ಟೈಮಲ್ಲಿ ಓಕೆ ಫೋನ್ ಎತ್ತಿದ ತಕ್ಷಣ ಇಲ್ಲಿಗೆ ಬಾ, ಅಲ್ಲಿಗೆ ಹೋಗೋಣ, ಇದು ತಿನ್ನೋಣ, ಅದು ತಿನ್ನೋಣ, ಹಂಗೆ ಮಾಡೋಣ, ಹಿಂಗೆ ಹೋಗೋಣ ಅಂದರೆ ಜಸ್ಟ್ ಓಕೆ ಬರ್ತಿದ್ದೀನಿ ಅಂತ ಎದ್ದೋಗ್ಬಿಡ್ಬೇಡಿ. ಜಸ್ಟ್ ಆಸ್ಕ್ ದೆಮ್ 2 minutes, ಇರೋ ಒಂದು 2 minutes ಕಾಲ್ ಮಾಡ್ತೀನಿ ಇರೋ ಅಂತ ಕಟ್ ಮಾಡಿಬಿಡಿ. ಆ 2 minutesಲ್ಲಿ ಥಿಂಕ್ ಮಾಡಿ. ಆ 2 minutes ಥಿಂಕ್ ಮಾಡಿ, ಈಗ ನಾನು ಮಾಡ್ತಿರುವಂಥ ವರ್ಕ್ ಇಂಪಾರ್ಟೆಂಟಾ, ಇಲ್ಲ ನಾನು ಅಲ್ಲಿ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಕಾ, ಇಲ್ಲ ಹೋಗ್ತಿರುವಂಥ ವಿಷಯ ನಿಜವಾಗ್ಲೂ ಅಷ್ಟು ಇಂಪಾರ್ಟೆಂಟಾ, ವಿಚ್ ಇಸ್ ನಾನು ಈಗ ಮಾಡ್ತಿರೋದಕ್ಕಿಂತ ಇಂಪಾರ್ಟೆಂಟಾ, ಇಲ್ಲ ಜಸ್ಟ್ ನಾನು ಟೈಮ್ ವೇಸ್ಟ್ ಮಾಡುತ್ತೆ, ಆಮೇಲೆ ನನ್ನ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ, ಮತ್ತು ವಾಪಸ್ ಬಂದಮೇಲೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ, ನಾನು ಫೋಕಸ್ ಮಾಡೋದಕ್ಕಾಗಲ್ಲ, ನನ್ನ ಎನರ್ಜಿನೆಲ್ಲ ಡ್ರೈನ್ ಆಗಿಬಿಡುತ್ತೆ. ಈ ಥರ ಕಾನ್ಸೆಪ್ಟ್ ಎಲ್ಲ ನಿಮ್ಮ ತಲೆಗೆ ಬಂತಂದರೆ ಜಸ್ಟ್ ಕಾಲ್ ದೆಮ್. ನಾನು ಬರೋದಕ್ಕಾಗಲ್ಲ, ಏನೋ ಕೆಲಸ ಇದೆ, ವಿಲ್ ಮೀಟ್ ಟುಮಾರೋ, ನೀನು ಯಾವಾಗಾದರೂ ಮೀಟ್ ಆಗೋಣ ಅಂತ ಹೇಳಿದ್ರೆ ಸಿಂಪಲ್ ಆಸ್ ಇಟ್. ಯು ಬೆಟರ್ ನಾಟ್ ಟು ಪಿಕ್. ಇಫ್ ದ ಕಂಡೀಷನ್ ಯು ಹ್ಯಾವ್ ಟು ಪಿಕ್ ಮಾಡೋ ಕಂಡೀಷನಲ್ಲಿ ಇದ್ದೀರಾ ಅಂದರೆ ಪಿಕ್ ಮಾಡಿದ್ರೆ ಜಸ್ಟ್ 2 minutes ಟೈಮ್ ಕೇಳಿ. ಯು ಹ್ಯಾವ್ ಟು ಡಿಸೈಡ್ ವಿಚ್ ಮ್ಯಾಟರ್ಸ್, ವಿಚ್ ಡಸಂಟ್ ಮ್ಯಾಟರ್ ಅಂತ. ನೀವು ಮೋಸ್ಟ್ ಆಫ್ ದ ಫೋಕಸ್ಸು, ಮೋಸ್ಟ್ ಆಫ್ ದ ಎನರ್ಜಿ, ಮೋಸ್ಟ್ ಆಫ್ ದ ಟೈಮು ವಿಚ್ ಡಸಂಟ್ ಮ್ಯಾಟರ್ ಅನ್ನೋದು ಯೂಟ್ಲಿಗೆ ಸ್ಪೆಂಡ್ ಮಾಡ್ತಿದ್ರೆ ಅದು ನಿಮ್ಮ ಎನರ್ಜಿನೆಲ್ಲ ಕನ್ಸ್ಯೂಮ್ ಮಾಡ್ಕೊಬಿಡುತ್ತೆ. ಈ ಆ್ಯಕ್ಚುಯಲ್ ಫೋಕಸ್ ಮಾಡಬೇಕಾಗಿರೋದ್ರ ಮೇಲೆ ಟೈಮ್ನ ಕಾನ್ಸಂಟ್ರೇಷನ್ನು ಸಹ ಕೊಡೋದಕ್ಕಾಗಲ್ಲ. ಇಟ್ಸ್ ಲಿಟ್ರಲಿ ಫಕ್ಸ್. ಸೊ ಜಸ್ಟ್ ಲರ್ನ್ ಟು ಸೇ ನೋ. ಯಾರಿಗೂ ಹೇಳಬೇಕು, ಯಾಕೆ ಹೇಳಬೇಕು, ಇದನ್ನು ಕಲಿಯಿರಿ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಹೇಗೆ ಹೇಳೋದು ಅಂತ. ಬಟ್ ಈಗ ಹೇಳಿರುವಂಥ ಜಸ್ಟ್ 2 ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. ಜಸ್ಟ್ ಡೋಂಟ್ ಪಿಕ್ ದ ಕಾಲ್, ಜಸ್ಟ್ ಸೇ ಟು ಡಿಸ್ಟ್ರಾಕ್ಷನ್ಸ್. ಬಟ್ ಇಫ್ ಇಟ್ ಈಸ್ ರಿಯಲಿ, ಟೇಕ್ ದ 2 minutes ಟು ಡಿಸೈಡ್ ವಾಟ್ ಟು ಡೂ. ಸಿಂಪಲ್. ಆ್ಯಸ್ ಐ ಸೆಡ್, ದಿಸ್ ಈಸ್ ಮೈ ಲಾಸ್ಟ್ ಒನ್. ಇದು ಈ ಥರ ಕಾಂಟೆಂಟ್ ಮಾಡೋದು ಇದು ಲಾಸ್ಟು. ನಾಳೆಯಿಂದ ಫುಲ್ ಕಾಂಪ್ಲಿಕೇಟೆಡು ಬ್ರೈನು, ನಿಮ್ಮ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಪ್ರತಿ ಸಿಚುವೇಶನ್ಗೆ, ಈ ಥರ ಬ್ರೈನ್ ರಿಲೇಟೆಡು ನಾನು ಕಲಿತಾ ಇದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ 4 things. ನೀವು ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ಇಲ್ಲ ಅಂದ್ರೂ ಸಹ ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಲೈಫಲ್ಲಿ ಯಾವಾಗಲೂ ಗ್ರೋ ಆಗಬೇಕಂದ್ರೆ ಮಾಡಬೇಕಾಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ 4 things ಇದು. ಐ ಹೋಪ್ ಯು ವಿಲ್ ಡೂ ದಿಸ್. ಅದು ಇವತ್ತಿಂದನೇ ಡೂ ದಟ್. ಇವತ್ತಿಂದನೇ ಎಕ್ಸಿಕ್ಯೂಟ್ ಮಾಡಿ, ನಾಟ್ ಫ್ರಮ್ ಟುಮಾರೋ ಬಟ್ ಫ್ರಮ್ ಟುಡೇ. ಈಗ ನಾನು ಆಗಲೇ ಒಂದು ಸ್ಟೋರಿ ಹೇಳಿದೆ, ನಿಮಗೆ ನೆನಪಿರುತ್ತೆ ಇನ್ಸ್ಟಾಗ್ರಾಮ್ದು. ಈಗ ಅದೇ ಥರದನೇ ಇನ್ನೊಂದು ಸ್ಟೋರಿ ಹೇಳ್ತೀನಿ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳ್ತೀನಿ. ಇದೆಲ್ಲ ನೀವು ಮಾಡ್ತಾ ಬಂದಿದ್ದೀರಾ, ನೀವು ಆ್ಯಕ್ಚುಯಲ್ ವಿಷಯಕ್ಕೆ ಸೆಟ್ ಆಗಿದ್ದೀರಾ ಅಂದರೆ ಹೌ ಇಟ್ ವಿಲ್ ಬಿ ಇನ್ ಯೋರ್ ಲೈಫ್ ಅಂತ. ನೆಗೆಟಿವ್ ಸೈಡ್ ಅಲ್ದ ಒಂದು ಪಾಸಿಟಿವ್ ಸೈಡು ಹೇಳ್ಬೇಕಲ್ವಾ, ದಟ್ಸ್ ವೈ. ಈಗ ಜಸ್ಟ್ ಇಮ್ಯಾಜಿನ್, ನಿಮ್ಮ ಅದೇ ಮಗಳು ಅಂದ್ಕೊಳ್ಳಿ, ಅದೇ ಡಾಟರ್ ಅಂದ್ಕೊಳ್ಳಿ. ಈಗ ಅವ್ರ ಮಮ್ಮ ಹತ್ರ ಕೇಳ್ತಾ ಇರ್ತಾರೆ, ಏನು ಅಂದರೆ, ಮಮ್ಮ ವೈ ಆರ್ ವಿ ಸೋ ರಿಚ್ ಅಂತ. ಇಂಗ್ಲೀಷ್ ಬೇಕಾ? ಓಕೆ, ಯಾಕೆ ನಾವು ಇಷ್ಟು ರಿಚ್ ಆಗಿದ್ದೀವಿ ಅಂತ. ಅವರ ಮಮ್ಮ ಏನು ಹೇಳ್ತಾರೆ ಅಂದರೆ, ಯಾಕಂದರೆ ನಿಮ್ಮ ಡ್ಯಾಡ ಅವ್ರ 20s ಹಿ ವರ್ಕ್ಡ್ ಸೋ ಹಾರ್ಡ್ ಫಾರ್ ಅಸ್, ದಟ್ಸ್ ವೈ ವಿ ಆರ್ ರಿಚ್ ಟುಡೇ ಅಂತ. ಹೌ ಇಟ್ ಫೀಲ್ಸ್? ನನಗೆ ಗೊತ್ತು ಇದು ತುಂಬ ಕ್ರಿಂಜಿಯಾಗಿದೆ ಅಂತ, ಬಟ್ ಯು ನೋ ದೇರ್ಸ್ ಅ ಪಾಯಿಂಟ್ ಇನ್ ದಿಸ್, ದಟ್ಸ್ ವೈ ಐ ಆಮ್ ಸೇಯಿಂಗ್. ಇದು ಎಷ್ಟು ಕ್ರಿಂಜಿಯಾಗಿದೆ ಅನ್ನೋದು ಮ್ಯಾಟ್ರ್ ಅಲ್ಲ, ಬಟ್ ನಾನು ಹೇಳ್ತಾ ಇರೋ ಆ ಥರ ಹೇಳ್ತಿದ್ದೀನೋ ಐ ಡೋಂಟ್ ನೋ, ಬಟ್ ದೇರ್ ಈಸ್ ಎ ಪಾಯಿಂಟ್, ದೇರ್ ಇಸ್ ಮ್ಯಾಟರ್ ಇನ್ ದಿಸ್ ಸಿಂಪಲ್ ಸ್ಟೋರೀಸ್, ದಟ್ಸ್ ವೈ ಐ ಆಮ್ ಸೇಯಿಂಗ್. ಯು ಥಿಂಕ್ ಅಬೌಟ್ ಇಟ್. ನಗ್ಬೇಡ್ರಯ್ಯ, ನಗ್ಬೇಡ್ರಿ, ಬಟ್ ದಟ್ಸ್ ದ ಟ್ರೂ. ಜಸ್ಟ್ ಸ್ವಲ್ಪ ಯೋಚನೆ ಮಾಡಿ. ಫಸ್ಟ್ ಸ್ಟೋರಿನ ಸೆಕೆಂಡ್ ಸ್ಟೋರಿನ ಕೇಳಿ, ವಿಚ್ ಸ್ಟೋರಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಈ 4 ಪಾಯಿಂಟ್ಸ್ನ ಜಸ್ಟ್ ಮರಿಬೇಡಿ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.